ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಪಕ್ಷದ ಯೂತ್ ವಿಂಗ್ ಯಂಗ್ ಡೆಮಾಕ್ರಟ್ಸ್ ಎಂಬ ಹೆಸರಿನಲ್ಲಿ ಸ್ಥಾಪನೆ. ದಿನಾಂಕ 17 ಜುಲೈಗೆ ರಾಜ್ಯ ರಾಜಧಾನಿ ಬೆಂಗಳೂರಿನ ಟೌನ್ ಹಾಲಿನಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಕರ್ನಾಟಕದ ಯುವ ಜನತೆಗೆ ಕರ್ನಾಟಕ ಸ್ಟೇಟ್ ಯೂತ್ ಅಸೆಂಬ್ಲಿ ಎಂಬ ಹೆಸರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಯಂಗ್ ಡೆಮಾಕ್ರಟ್ಸ್ ಇದರ ಕರ್ನಾಟಕ ರಾಜ್ಯದ ಆರ್ಗನೈಸಿಂಗ್ ಕಮಿಟಿಯ ಅನೌನ್ಸ್ಮೆಂಟ್ ಮಾಡಲಾಯಿತು. ಅಡ್ವೊಕೇಟ್ ಹರ್ಷಿತಾ ಗೌಡರವರು ಕನ್ವೀನರ್ ಆಗಿ ನೇಮಕವಾಗಿದ್ದಾರೆ. ಇದರ ಜೊತೆಗೆ ಜಾಯಿಂಟ್ ಕನ್ವೀನರ್ ಆಗಿ ಮೂನಿಶ್ ಅಲಿ, ಸಿದ್ಧಾರ್ಥ್ ಆನಂದ್ ಮಾಳೂರ್, ಆಶಾರ್ ನಾಗುಂಡಿ ರಾಯಚೂರ್ ಇವರುಗಳು ನೇಮಕಗೊಂಡರು. ಸಮಿತಿಯ ಸದಸ್ಯರಾಗಿ ಜಯಕುಮಾರ್ ಹಡಿಗ, ಅಡ್ವೊಕೇಟ್ ಸದ್ದಾಂ ಬೆಂಗಳೂರು, ಮೊಹಮ್ಮದ್ ನೌಶಾದ್ ಬಳ್ಳಾರಿ, ಮುರ್ಷಿದಾ ಅಬೂಬಕ್ಕರ್, ಅಫ್ನಾನ್ ಮೈಸೂರು, ಮಲ್ಲಿಕಾರ್ಜುನ್ ಪೂಜಾರ್ ಗದಗ, ಅಜಹರ್ ಚಿತ್ರದುರ್ಗ, ಸಾಕಿಬ್ ಪಟೇಲ್ ಬೆಳಗಾಂ, ಇಮಾಮ್ ಹುಸೇನ್ ಲತಗೇರಿ, ಶಬ್ಬೀರ್ ನಿಖರ, ಅಶ್ರಫ್ ದಾವಣಗೆರೆ, ಸಲ್ಮಾನ್ ಮಲ್ಲಿಕ್, ಇಶ್ರತ್ ಜಹೀಮಾ, ಸೈಯದ್ ಆಕಿಬ್ ಬೆಂಗಳೂರು, ಝಕಿಯಾ ಹನೀಫ್ ರವರುಗಳು ನೇಮಕಗೊಂಡಿದ್ದಾರೆ. ಯುವ ಜನತೆಯ ಸಮಸ್ಯೆಗಳು, ಭ್ರಷ್ಟಾಚಾರ, ಯುವ ಸ್ವಾತಂತ್ರ್ಯಕ್ಕಾಗಿ ಯಂಗ್ ಡೆಮಾಕ್ರಟ್ಸ್ ಕಾರ್ಯನಿರ್ವಹಿಸಲಿದೆ. ಬಿಜೆಪಿಯ ಯುವ ಮೋರ್ಚಾ, ಕಾಂಗ್ರೆಸ್ನ ಯೂತ್ ಕಾಂಗ್ರೆಸ್, ಎಸ್ಡಿಪಿಐ ಪಕ್ಷದ ಈ ಯೂತ್ ವಿಂಗ್ ರಾಜಕೀಯದಲ್ಲಿ ಹೊಸದೊಂದು ಸಂಚಲನ ಮೂಡಿಸಲಿದೆಯೇ ಎಂಬುವುದನ್ನು ಕಾದು ನೋಡಬೇಕಿದೆ. ಅಷ್ಟು ಎಳೆ ಮಕ್ಕಳನ್ನ ಕರ್ಕೊಂಡು ಬಂದಿರೋ ಎಲ್ಲ ತಾಯಂದಿರಿಗೆ ಹ್ಯಾಟ್ಸ್ ಆಫ್. ಯಾಕೆ ಅಂದರೆ ಈಗ ಇಲ್ಲಿ ಬಂದ ಮೇಲೆ ಅವ್ರನ್ನೆಲ್ಲ ನೋಡಿದಾಗ ಅನಿಸ್ತಾ ಇದೆ, 20 ವರ್ಷ ಆದಮೇಲೆ ನಾಳೆ ನಾನು ಅವ್ರಿಗೆ ಆನ್ಸರಬಲ್ ಆಗಿರ್ತೀನಿ, ಈ ಸಂಘಟನೆನ ಎಷ್ಟು ದೂರ ಎಷ್ಟು ಮುಂದೆ ತಗೊಂಡು ಹೋಗ್ತೀವಿ ಅಂತ. ನಾನು ಅಂದರೆ ನಾನೊಬ್ಬಳೇ ಅಲ್ಲ, ಇಡೀ ಎಲ್ಲರೂ ಸೇರಿ. ಸೊ ನಾಳೆ ದಿವಸ ಅವರು ಇವಾಗ ಜೆನ್ಜಿ ಜನ್ರೇಷನ್ ಇರ್ಬೋದು, ಜೆನ್ ಆಲ್ಫಾ ಇರ್ಬೋದು, ಬೀಟಾ ಇರ್ಬೋದು, ಈಗಿನ ನಮ್ಮ ಸಮಾಜ ಏನಿದೆ ಅದನ್ನೇ ಅವ್ರಿಗೂ ತಗೊಂಡು ಹೋಗಬಾರ್ದು. ಸಾಮಾಜಿಕವಾಗಾರ ಆಗಲಿ, ಶೈಕ್ಷಣಿಕವಾರ ಆಗಲಿ, ಅಥವಾ ರಾಜಕೀಯವಾಗಾರ ಆಗಲಿ, ಅವ್ರಿಗೊಂದು ಸ್ಟೆಬಿಲಿಟಿ, ಒಂದು ಸೆಕ್ಯೂರಿಟಿ, ಒಂದು ಸೇಫ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ನಮ್ಮೆಲ್ಲರೂ ಜವಾಬ್ದಾರಿ. ಸೊ ತುಂಬ ಮಕ್ಕಳೆಲ್ಲ ಹಾಯ್ ಮಾಡಿದೆ. ಸೊ ಅವ್ರು ನೋಡಿದ್ಮೇಲೆ ನನ್ಗೆ ಅನಿಸ್ತು, ನಾವೆಲ್ಲ ಯಂಗ್ಸ್ಟರ್ಸು, ನಾವು ಆ್ಯಕ್ಚುಲಿ ಇವಾಗ ಏನು ಮಾಡ್ತಾಯಿದ್ದೀವಿ ಅಥವಾ ಇವಾಗ ಇನ್ನು ಮುಂದೆ ಏನು ಮಾಡ್ತೀವಿ ಅದು ನಾಳೆ ಅವರಿಗೆ ರಿಸಲ್ಟ್ ತೋರಿಸುತ್ತೆ. ನಾಳೆ ಅವರು ನಮ್ಮನ್ನ ಕ್ವಶನ್ ಮಾಡಬಾರ್ದು, ನಮ್ಮ ಜನ್ರೇಷನ್ ಏನು ಮಾಡಿದ್ರು ನಮಗೆ ಅಂತ. ಸೊ ರೆಸ್ಪಾನ್ಸಿಬಿಲಿಟಿ ಆಗಿರೋಣ. ಇಷ್ಟು ಜವಾಬ್ದಾರಿ ಕೊಟ್ಟಿರೋದಕ್ಕೆ ವೇದಿಕೆ ಮೇಲಿರೋ ಎಲ್ಲರಿಗೂ ಧನ್ಯವಾದ. ರಿಯಾಜ್ ಸರ್ಗೆ ತುಂಬ ಸೊ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗಿದೆ. ನಾನು ಎಷ್ಟು ಅಂದರೆ ನಿಮ್ಗೆಲ್ಲರಿಗೂ ಒಂದು ಪ್ರಾಮಿಸ್ ಮಾಡೋದೇನೆಂದರೆ, ನಾಳೆ ದಿವಸ ಅಟ್ಲೀಸ್ಟು ಈ ಸಂಘಟನೆ ಮೂಲಕನಾರು ಬರೀ ಯಂಗ್ಸ್ಟರ್ಸ್ಗೆ ಅಂತಲೇ ಈ ಸಂಘಟನೆಯಿಂದ ನಮಗೊಂದು ಸ್ಟೆಬಿಲಿಟಿ ಅಥವಾ ಒಂದು ಸೇಫ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಅನ್ನೋದೊಂದು ಆ ಮಕ್ಕಳುಗಳು ಹೇಳಿದ್ರೆ ಅದೇ ಖುಷಿ. ಇದಕ್ಕೆ ನಾನು ಒಬ್ಳದೇ ಅಲ್ಲ, ಎಲ್ಲಾರ್ದು ಸಪೋರ್ಟ್ ಬೇಕು, ಎಲ್ಲಾರ್ದು ಅವ್ರದ್ದು ನಿಮ್ಮ ಅಗತ್ಯ ಇದೆ. ಮತ್ತು ನಿಮ್ಮೆಲ್ಲಾರ್ದು ವರ್ಕ್ ಏನಿದೆ ಅಥವಾ ನಿಮ್ಮ ಜೊತೆಗೆ ಬೇರೆಯವ್ರನ್ನೂ ಏನು ಕರ್ಕೊಂಡು ಬರ್ತೀರಾ ಅದು ಈ ಸಂಘಟನೆಗೆ ತುಂಬ ಮುಖ್ಯ. ಇದು ತುಂಬ ರಾಜಕೀಯ ಪಕ್ಷ ಅಲ್ಲದೇ ಓವರಾಲ್ ಎಲ್ಲ ಥರದನ್ನು ಒಟ್ಟುಗೂಡಿಸಿ ನಾವು ಬರೀ ರಾಜಕೀಯ ಅಥವಾ ಎಲೆಕ್ಷನ್ನೇ ಮೈಂಡಲ್ಲಿ ಇಟ್ಕೊಳ್ತೀರಾ, ಎಜುಕೇಷನ್ ಲೆವೆಲ್ ಆಗಲಿ ಅಥವಾ ಎಂಪ್ಲಾಯ್ಮೆಂಟ್ ಥರದಲ್ಲಾಗಲಿ ಅಥವಾ ಬೇರೆ ಯಾವುದೇ ರೀತಿಲಾಗಲಿ ಎಲ್ಲರಿಗೂ ತಲೆಯಲ್ಲಿ ಏನು ಬರಬೇಕಂದ್ರೆ ಯಂಗ್ ಡೆಮಾಕ್ರೆಟ್ಸ್ ನಮ್ಮ ಹತ್ರ ಇದ್ದಾರೆ, ಅವರು ಎಲ್ಲ ಮಾಡ್ತಾರೆ ಅನ್ನೋಷ್ಟು ಕಾನ್ಫಿಡೆನ್ಸು ನಾವು ಅವ್ರಿಗೆ ಕ್ರಿಯೇಟ್ ಮಾಡಬೇಕು. ನಾವು ಒಂದು ರಾಜಕೀಯ ಪಕ್ಷ ಥರ ಎಲ್ಲೋ ನಾವು ಕಳೆದೋಗ್ದಿರ ನಮ್ಮದೇ ಆದ ಒಂದು ಐಡೆಂಟಿಟಿನ ಇನ್ನು ಫಾರ್ ಎವರ್ ಎಷ್ಟೇ ಜನ್ರೇಷನ್ ಆದರೂ ಮುಂದುವರ್ಸ್ಕೊಂಡು ಹೋಗಬೇಕು. ಇದೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ಬೇಕು. ಥ್ಯಾಂಕ್ ಯು. ಈ ತಂತ್ರಜ್ಞಾನದ ಯುಗದಲ್ಲಿ SIR ಎನ್ನುವ ಒಂದು ಭೂತವನ್ನ ತೆಗೆದುಕೊಂಡು ಹಾಕಿ ಪ್ರತಿಯೊಬ್ಬರು ಪ್ಯಾನಿಕ್ ಆಗುವಂತ ಒಂದು ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ವಿಚಿತ್ರ ಅನಿಸ್ತದೆ ನನಗೆ. 2004ರಲ್ಲಿ ವೋಟ್ ಹಾಕಿದ್ದಾರೆ, 2009ರಲ್ಲಿ ಹಾಕಿದ್ದಾರೆ, 14ರಲ್ಲಿ ಹಾಕಿದ್ದಾರೆ, 19ರಲ್ಲಿ ಹಾಕಿದ್ದಾರೆ, 23ರಲ್ಲಿ ಹಾಕಿದ್ದಾರೆ. ಇಷ್ಟು ವರ್ಷ ವೋಟ್ ಹಾಕಿದ್ದು ಲೆಕ್ಕ ಇಲ್ವಂತೆ. 2002ರಲ್ಲೇ ನೀವು ಇರಬೇಕು. ಲಾಜಿಕ್ ಅಂತಾನೆ ಗೊತ್ತಾಗ್ತಾ ಇಲ್ಲ. ತುಂಬಾ ದೊಡ್ಡ ತೊಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಎದುರಿಸಲಿಕ್ಕಿದೆ.
SIR ಅನ್ನುವಂತ ಪ್ರಕ್ರಿಯೆ ಕೇರಳದಲ್ಲಿ ನಡೆದಾಗ, ತಮಿಳುನಾಡಿನಲ್ಲಿ ನಡೆದಾಗ ಅಷ್ಟು ತೊಂದರೆ ಆಗಿರ್ಲಿಲ್ಲ. ಯಾಕೆಂದ್ರೆ ಅಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯನ್ನ ಯೂಸ್ ಮಾಡಿರ್ಲಿಲ್ಲ. ಆದ್ರೆ ಇಲ್ಲಿ ಅದನ್ನ ಯೂಸ್ ಮಾಡಿದ್ರೆ ಈಗ ಆಲ್ರೆಡಿ ಅದು ಚಾಲ್ತಿಯಲ್ಲಿದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ, ಮಿಸ್ ಮ್ಯಾಚ್ ಇದ್ರೆ, ನಿಮ್ಮ ಮನೆಯಲ್ಲಿ 6ಕ್ಕಿಂತ ಹೆಚ್ಚು ಮಕ್ಕಳಿದ್ರೆ, ತಾಯಿಗೆ ಮತ್ತು ಮಕ್ಕಳ ವಯಸ್ಸಿಗೆ 15 ವರ್ಷಕ್ಕಿಂತ ಕಡಿಮೆ ಇದ್ರೆ ನೀವು ಡೌಟ್ಫುಲ್ ಆಗ್ತೀರಿ, ನಿಮಗೆ ನೋಟಿಸ್ ಬರ್ತದೆ. ಎಂತ ದುರಂತ ನೋಡಿ. ಬಡತನದಲ್ಲಿರುವಂತಹ ಶ್ರಮಜೀವಿಗಳಿರುವಂತಹ ಅಲೆಮಾರಿಗಳಿರುವಂತಹ ಶಿಕ್ಷಣ ಇಲ್ಲದ ಈ ದೇಶದಲ್ಲಿ ಎಂತಹ ಸಿಸ್ಟಮ್ ಅನ್ನ AI ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಇದನ್ನ ಸ್ಕ್ರೂಟಿನಿ ಮಾಡ್ತಾರೆ. ಜೋಬು ಸಿಗದಿಯುತು ಎಲ್ಲದಕ್ಕೂ ಲಂಚ ನೋಟು. ಬಲಾವಣೆ ಯುದ್ಧದಿಂದ ಆದರೆ ದೇಶ ಅಂದ ಅಳೋರಲ್ಲಿ ನಿಷ್ಠರಿಲ್ಲ, ಅಧಿಕಾರದಲ್ಲಿ ಭ್ರಷ್ಟರಿಲ್ಲ. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.